ಎನ್ಆರ್ಐಗಳಿಗೆ ಭಾರತದಲ್ಲೂ ಬೀಳುತ್ತೆ ಟ್ಯಾಕ್ಸ್. ವೀಸಾ ಸ್ಟಾಂಪಿಂಗ್ಗೆ ಕಾಯ್ತಿರೋರಿಗೆ ಡಬಲ್ ಬರೆ. H1B ವೀಸಾ ನವೀಕರಣಕ್ಕೋಸ್ಕರ ಭಾರತದಲ್ಲಿ ತಿಂಗಳುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಈಗ ಅಮೆರಿಕದ ಎನ್ಆರ್ಐಗಳಿಗೆ ಎದುರಾಗಿದೆ. ಕಾನ್ಸುಲೇಟ್ ಕಚೇರಿಯಲ್ಲಿ ವೀಸಾ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಈ ವರ್ಷ ಪೂರ್ತಿ ಕ್ಲೋಸ್ ಆಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲೇ ನಡೆಯಬೇಕಿದ್ದ ಸಂದರ್ಶನವು ಜೂನ್ನಿಂದ ಅಕ್ಟೋಬರ್ ವರೆಗೂ ಮುಂದಕ್ಕೆ ಹೋಗಿದೆ. ಇದರಿಂದ ಅಮೆರಿಕದಲ್ಲಿ ಉದ್ಯೋಗದಲ್ಲಿರುವ ಭಾರತೀಯರ ಕೆಲಸಕ್ಕೆ ನೇರ ಪರಿಣಾಮ ಬೀರಿದೆ. ಅಷ್ಟೇ ಅಲ್ಲ, ಸಂಬಳದಲ್ಲೂ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಹಾಗೆ ಎನ್ಆರ್ಐಗಳು ಭಾರತದಲ್ಲೂ ಟ್ಯಾಕ್ಸ್ ಕಟ್ಟಬೇಕಾದ ಅನಿವಾರ್ಯತೆ ಸಿಕ್ಕಿ ಹಾಕಿಕೊಳ್ಳುವ ಹಂತದಲ್ಲಿದ್ದಾರೆ. ವಿದೇಶದಿಂದ ಬಂದು ಊರಿನಲ್ಲಿ 4 ತಿಂಗಳು ಉಳಿದುಕೊಂಡ್ರೂ ಎನ್ಆರ್ಐ ಉದ್ಯೋಗಿಯು ಎರಡೂ ದೇಶಗಳಲ್ಲಿ ತೆರಿಗೆ ಕಟ್ಟಬೇಕಾಗುತ್ತೆ. ಒಂದ್ ಕಡೆ US ನಲ್ಲೂ ಸಂಬಳದಲ್ಲಿ ಟ್ಯಾಕ್ಸ್ ಕಟ್ಟಾದ್ರೆ, ಮತ್ತೊಂದು ಕಡೆ ಭಾರತದಲ್ಲೂ ಆದಾಯಕ್ಕೆ 30% ವರೆಗೆ ತೆರಿಗೆ ಪಾವತಿಸಬೇಕಾಗುತ್ತೆ. ಈ ಟ್ಯಾಕ್ಸ್ ನಿಯಮವು ದೇಶದಲ್ಲಿ ಉಳಿಯೋ ದಿನಗಳ ಮೇಲೆ ನಿರ್ಧಾರ ಆಗಿದೆ. ಹಾಗಾಗಿ ಈ ನಿಯಮಗಳಲ್ಲಿ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಬದಲಾವಣೆ ತರಬೇಕು ಅನ್ನೋದು ಬಹಳಷ್ಟು ಜನರ ಒತ್ತಾಯ ಆಗಿದೆ. ಈ ತೆರಿಗೆ ನಿಯಮ ಹೇಗೆ ವರ್ಕ್ ಆಗುತ್ತೆ, ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಎನ್ಆರ್ಐಗಳು ಬಯಸ್ತಾ ಇದ್ದಾರೆ, ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ ನಾಯಕ್. ಎಷ್ಟು ದಿನ ಭಾರತದಲ್ಲಿ ಉಳಿದ್ರೆ ಟ್ಯಾಕ್ಸ್? ತೆರಿಗೆ ನಿಯಮದಲ್ಲಿ ಬದಲಾವಣೆಗೆ ಒತ್ತಾಯ. ಭಾರತದ 2026-2027ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಫೆಬ್ರವರಿ 1ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಆಯವ್ಯಯವನ್ನ ಮಂಡಿಸೋಕೆ ಸಜ್ಜಾಗಿದ್ದಾರೆ. ಈ ಬಾರಿಯ ಬಜೆಟ್ ನಲ್ಲಿ ಎಲ್ಲರ ಕಣ್ಣು ಅನಿವಾಸಿ ಭಾರತೀಯರು ಅಂದರೆ ಎನ್ಆರ್ಐಗಳು ಮತ್ತು ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಸಂಬಂಧಿಸಿದ ನಿಯಮಗಳ ಮೇಲೆ ನೆಟ್ಟಿದೆ. ಕಳೆದ 5 ವರ್ಷಗಳಿಂದ ಎನ್ಆರ್ಐಗಳ ವಾಸಸ್ಥಳದ ಮಾನದಂಡ ರೆಸಿಡೆನ್ಸಿ ನಾರ್ಮ್ಸ್ಗಳಲ್ಲಿ ಸಾಕಷ್ಟು ಗೊಂದಲಗಳಿವೆ. ಈ ಗೊಂದಲಗಳನ್ನ ಪರಿಹರಿಸೋಕೆ ಮತ್ತು ಹಳೆಯ 182 ದಿನಗಳ ನಿಯಮವನ್ನ ಮತ್ತೆ ಜಾರಿಗೆ ತರೋಕೆ ಉದ್ಯಮ ಸಂಸ್ಥೆಯಾದ ಬಾಂಬೆ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಸದ್ಯ ಜಾರಿಯಲ್ಲಿರೋ 120 ದಿನಗಳ ನಿಯಮಗಳನ್ನು 182 ದಿನಗಳ ನಿಯಮಕ್ಕೆ ಬದಲಿಸಬೇಕು ಅನ್ನೋದು ಪ್ರಮುಖ ಡಿಮ್ಯಾಂಡ್. 2020ರಲ್ಲಿ ಬದಲಾದ ಕಾನೂನು ಎನ್ಆರ್ಐಗಳ ಮೇಲೆ ದೊಡ್ಡ ಪ್ರಭಾವ ಬೀರುತ್ತಿದೆ. 2020ರ ಹಣಕಾಸು ಕಾಯ್ದೆ ಫೈನಾನ್ಸ್ ಆಕ್ಟ್ 2020 ಜಾರಿಗೆ ಬರುವ ಮೊದಲು ನಿಯಮಗಳು ತುಂಬಾ ಸರಳವಾಗಿತ್ತು. ಒಬ್ಬ ಎನ್ಆರ್ಐ ಅಥವಾ PIO ಭಾರತಕ್ಕೆ ಭೇಟಿ ಕೊಟ್ಟಾಗ ಅವರು ಒಂದು ಹಣಕಾಸು ವರ್ಷದಲ್ಲಿ 187 ದಿನಗಳಿಗಿಂತ ಕಡಿಮೆ ಕಾಲ ಭಾರತದಲ್ಲಿದ್ದರೆ ಅವರನ್ನ ಅನಿವಾಸಿ ಅಂತಲೇ ಪರಿಗಣಿಸಲಾಗ್ತಿದೆ. ಅವರು ಕಳೆದ 4 ವರ್ಷಗಳಲ್ಲಿ 365 ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿದ್ದರೂ ಸಹ ಈ 182 ದಿನಗಳ ನಿಯಮವೇ ಮುಖ್ಯವಾಗಿದೆ. ಇದರ ದೊಡ್ಡ ಲಾಭ ಏನಂದ್ರೆ, ಅವರು ವಿದೇಶದಲ್ಲಿ ಗಳಿಸಿದ ಆದಾಯಕ್ಕೆ ಭಾರತದಲ್ಲಿ ತೆರಿಗೆ ಕಟ್ಟುವ ಅಗತ್ಯವಿರಲಿಲ್ಲ. ಕೇವಲ ಭಾರತದಲ್ಲಿ ಗಳಿಸಿದ ಆದಾಯಕ್ಕೆ ಮಾತ್ರ ತೆರಿಗೆ ಅನ್ವಯವಾಗ್ತಿತ್ತು. ಆದರೆ 2020ರಲ್ಲಿ ಈ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು. 2020ರಲ್ಲಿ ಸರ್ಕಾರ ಹೊಸ ಗ್ರೇಡೆಡ್ ರೆಸಿಡೆನ್ಸಿ ರೂಲ್ಸ್ ಜಾರಿಗೆ ತಂದಿದೆ. ಇದರಲ್ಲಿ ಕೇವಲ ಭಾರತದಲ್ಲಿ ಉಳಿಯುವ ದಿನಗಳು ಮಾತ್ರವಲ್ಲ, ನಿಮ್ಮ ಆದಾಯ ಕೂಡ ಮುಖ್ಯವಾಯಿತು. ಮೊದಲು 182 ದಿನಗಳಿದ್ದ ಮಿತಿಯನ್ನ 120 ದಿನಗಳಿಗೆ ಇಳಿಸಲಾಯಿತು. ಅಂದರೆ ನೀವು 120 ದಿನಗಳಿಗಿಂತ ಹೆಚ್ಚು ಸಮಯ ಭಾರತದಲ್ಲಿದ್ದರೆ ನೀವು ತೆರಿಗೆ ವ್ಯಾಪ್ತಿಗೆ ಬರುವ ಸಾಧ್ಯತೆ ಹೆಚ್ಚಾಯಿತು. ಹಾಗೆ ನಿಮ್ಮ ಭಾರತ ಮೂಲದ ಆದಾಯವು 15 ಲಕ್ಷ ರೂಪಾಯಿಗಿಂತ ಹೆಚ್ಚು ಇತ್ತು. ನೀವು 120 ದಿನ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿದ್ದರೆ ನಿಮ್ಮನ್ನ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಭಾರತದಲ್ಲೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮತ್ತೆ ಬರ್ತಾ 182 ದಿನಗಳ ಏನ್ ಮಾಡ್ತಿದ್ದಾರೆ ನಿರ್ಮಲಾ ಸೀತಾರಾಮನ್? ಒಂದು ವೇಳೆ ನಿಮ್ಮ ಭಾರತದ ಆದಾಯ 15 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಹಳೆಯ 182 ದಿನಗಳ ನಿಯಮ ಅನ್ವಯವಾಗುತ್ತದೆ. ಈ ಬದಲಾವಣೆಗಳಿಂದಾಗಿ ಎನ್ಆರ್ಐಗಳು ಪ್ರತಿ ಬಾರಿಯೂ 3 ತಿಂಗಳ ಒಳಗೆ ತಮ್ಮ ಟ್ರಿಪ್ ಮುಗಿಸಿ ವಾಪಸ್ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ. ಹಾಗೆ ತಾವು ಭಾರತದಲ್ಲಿ ಉಳಿಯುವ ದಿನಗಳನ್ನ ಲೆಕ್ಕ ಹಾಕುವುದರ ಜೊತೆಗೆ ತಮ್ಮ ಭಾರತೀಯ ಆದಾಯವನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅನಿವಾರ್ಯತೆ ಎದುರಾಯಿತು. ಈ ನಿಯಮಗಳಿಗೆ ಬಾಂಬೆ ಚೇಂಬರ್ ಆಫ್ ಕಾಮರ್ಸ್ ವಿರೋಧಿಸಿದೆ. ಪ್ರೀ ಬಜೆಟ್ ಮೆಮೊರಾಂಡಂನಲ್ಲಿ ನಿಯಮ ಬದಲಾವಣೆಯ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ ಒತ್ತಾಯಿಸಿದೆ. ಹಿಂದೆ ಎನ್ಆರ್ಐಗಳು ಕೇವಲ 182 ದಿನಗಳ ಲೆಕ್ಕ ಇಟ್ಟರೆ ಸಾಕಾಗಿತ್ತು. ಆದರೆ ಈಗ ಅವರು 120 ದಿನಗಳ ಮಿತಿ, 15 ಲಕ್ಷದ ಆದಾಯದ ಮಿತಿ ಮತ್ತು
ಕಳೆದ 4 ವರ್ಷಗಳ ಪ್ರಯಾಣದ ಇತಿಹಾಸ, ಹೀಗೆ ಎಲ್ಲವನ್ನು ಟ್ರ್ಯಾಕ್ ಮಾಡಬೇಕಾಗಿದೆ. ಇದು ತೆರಿಗೆದಾರರಲ್ಲಿ ಗೊಂದಲ ಮೂಡಿಸುತ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಕೆಲವು ಪ್ರಮುಖ ಕಾರಣಗಳನ್ನ ಮುಂದಿಟ್ಟಿದೆ. ತೆರಿಗೆ ಭಯದಿಂದ ಎನ್ಆರ್ಐಗಳು ಭಾರತದಲ್ಲಿ ಹೆಚ್ಚು ದಿನ ಉಳಿಯಲು ಹೆದರ್ತಾ ಇದ್ದಾರೆ. ಇದರಿಂದ ಹೋಟೆಲ್, ಪ್ರವಾಸೋದ್ಯಮ ಮತ್ತು ಸ್ಥಳೀಯ ವ್ಯಾಪಾರಕ್ಕೆ ನಷ್ಟವಾಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದೆ. ಇನ್ನು 15 ಲಕ್ಷ ರೂಪಾಯಿ ಆದಾಯದ ಮಿತಿ ಇರುವುದರಿಂದ ಎನ್ಆರ್ಐಗಳು ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಅಥವಾ ಆಸ್ತಿ ಖರೀದಿಸಲು ಹಿಂದೇಟು ಹಾಕ್ತಿದ್ದಾರೆ. ಯಾಕೆಂದ್ರೆ ಆದಾಯ 15 ಲಕ್ಷ ರೂಪಾಯಿ ದಾಟಿದ್ರೆ ತೆರಿಗೆ ಸಮಸ್ಯೆ ಕಾಣಬಹುದು. ಮೊದಲೇ ವೀಸಾ ಮತ್ತು ಎರಡೂ ದೇಶಗಳ ರೂಲ್ಸ್ ಬಗ್ಗೆ, ಕೆಲಸ ಮತ್ತು ರಜೆ ಬಗ್ಗೆ ಎಲ್ಲಾ ತಲೆಕೆಡಿಸಿಕೊಳ್ಳೋ ಎನ್ಆರ್ಐಗಳಿಗೆ ತೆರಿಗೆ ವ್ಯವಸ್ಥೆಯು ಸರಳವಾಗಿರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದರೆ ಈಗಿನ ನಿಯಮಗಳು ತೆರಿಗೆ ಇಲಾಖೆಗೂ ಮತ್ತು ಜನರು ಇಬ್ಬರಿಗೂ ತಲೆನೋವಾಗಿದೆ. 2020ರಲ್ಲಿ ಸರ್ಕಾರಕ್ಕೆ ಹಣಕಾಸಿನ ಮುಗ್ಗಟ್ಟು ಇದ್ದ ಕಾರಣ 120 ದಿನಗಳ ನಿಯಮ ತರಲಾಗಿತ್ತು. ಆದರೆ ಈಗ ಭಾರತದ ಆರ್ಥಿಕತೆ ಸದೃಢವಾಗಿದೆ. 182 ದಿನಗಳ ನಿಯಮವನ್ನು ಮತ್ತೆ ತರುವುದರಿಂದ ಸರ್ಕಾರಕ್ಕೆ ಸ್ವಲ್ಪ ಆದಾಯ ನಷ್ಟವಾಗಬಹುದು. ಆದರೆ ಇದರಿಂದ ಎನ್ಆರ್ಐಗಳ ಜೊತೆಗಿನ ಸಂಬಂಧ ವೃದ್ಧಿಯಾಗುತ್ತದೆ, ವಿದೇಶಿ ವಿನಿಮಯಕ್ಕೆ ಸ್ಥಿರತೆ ಸಿಗುತ್ತದೆ ಮತ್ತು ದೇಶೀಯ ಬಳಕೆ ಹೆಚ್ಚಾಗುತ್ತದೆ. ಎನ್ಆರ್ಐಗಳನ್ನ ಕೇವಲ ಆದಾಯದ ಮೂಲವಾಗಿ ನೋಡದೆ ದೀರ್ಘಕಾಲದ ಆರ್ಥಿಕ ಪಾಲುದಾರನಾಗಿ ನೋಡಬೇಕಾಗುತ್ತೆ ಅನ್ನೋದು ಎಕ್ಸ್ಪರ್ಟ್ಗಳ ಅಭಿಪ್ರಾಯ. ಒಂದು ವೇಳೆ ಈ ಬಾರಿಯ ಬಜೆಟ್ನಲ್ಲಿ 182 ದಿನಗಳ ನಿಯಮ ಮತ್ತೆ ಜಾರಿಗೆ ಬಂದರೆ ಎನ್ಆರ್ಐಗಳಿಗೆ ಒಂದಿಷ್ಟು ಲಾಭಗಳು ಕೂಡ ಆಗ್ತದೆ. ಸರಿಯಾಗಿ ಲೆಕ್ಕ ಮಾಡದೆ ಹೆಚ್ಚಿನ ದಿನ ಉಳಿಯೋದ್ರಿಂದ ರೆಸಿಡೆಂಟ್ ಆಗುವ ಭಯ ತಪ್ಪುತ್ತದೆ. ಪದೇ ಪದೇ ಹಳೆಯ ಟ್ರಾವೆಲ್ ಹಿಸ್ಟರಿ ಚೆಕ್ ಮಾಡುವ ಕಿರಿಕಿರಿ ಇರುವುದಿಲ್ಲ. ಎನ್ಆರ್ಇ ಅಕೌಂಟ್ ಮತ್ತು ವಿದೇಶಿ ಕರೆನ್ಸಿ ಖಾತೆಗಳ ಲಾಭವನ್ನ ಯಾವುದೇ ಭಯವಿಲ್ಲದೆ ಪಡೆಯಬಹುದು. ವಿದೇಶಿ ಆಸ್ತಿಗಳ ಮೇಲಿನ ಲಾಭಕ್ಕೆ ಭಾರತದಲ್ಲಿ ತೆರಿಗೆ ಕಟ್ಟುವ ಅವಶ್ಯಕತೆ ಬರುವುದಿಲ್ಲ. ಈಗ 119 ದಿನಕ್ಕೆ ವಾಪಸ್ಸಾಗುವ ಎನ್ಆರ್ಐಗಳು ಮುಂದೆ ಸುಮಾರು 6 ತಿಂಗಳ ಕಾಲ ತಮ್ಮ ಕುಟುಂಬದ ಜೊತೆ ಭಾರತದಲ್ಲಿ ಕಳೆಯಬಹುದು. ವೈದ್ಯಕೀಯ ಚಿಕಿತ್ಸೆ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಸಮಯ ಸಿಗುತ್ತದೆ. ಒಟ್ಟಿನಲ್ಲಿ ಸುಮಾರು 3.2 ಕೋಟಿ ಅನಿವಾಸಿ ಭಾರತೀಯರು ವರ್ಷಕ್ಕೆ ಸುಮಾರು $1.5 ಟ್ರಿಲಿಯನ್ ಖರ್ಚು ಮಾಡುವ ಶಕ್ತಿ ಹೊಂದಿದ್ದಾರೆ. ಸರ್ಕಾರ ಇವರನ್ನ ಭಾರತದ ಅಭಿವೃದ್ಧಿಯಲ್ಲಿ ಹೇಗೆ ಬಳಸಿಕೊಳ್ಳುತ್ತದೆ ಅನ್ನೋದು ಮುಖ್ಯ. ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಈ 182 ದಿನಗಳ ಬೇಡಿಕೆಯನ್ನ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ. ಧನ್ಯವಾದ.